Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್ ಈಗ ಲೋಕಸಭಾ ಕ್ಷೇತ್ರ ಮರುವಿಂಗಡಣೆ ಮಾಡ್ತಾ ಇದ್ದಾರೆ ಸರ್, ಅದು ಕೊಟ್ಟೆ ಸರ್. ಅಲ್ಲ, ಈಗಾಗಲೇ 16ನೇ ತಾರೀಕಿನಿಂದ 3 ದಿವಸ ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತೇಳಿ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಈಗ ಅದರ ಚರ್ಚೆ ಆಗುತ್ತೆ, ಬಿಲ್ ಪಾಸ್ ಆಗುತ್ತೆ. ಬಿಲ್ ಪಾಸ್ ಆದಮೇಲೆ ಅದು ರಾಜ್ಯಸಭೆಯಲ್ಲೂ ಕೂಡ ಹಿಂದೆ ಆಗಿತ್ತು. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಆಗಲೇ ಆಗಿತ್ತು ಮತ್ತು ಈಗ ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಗೆ ಹೋಗಿ ತೀರ್ಮಾನ ಆದಮೇಲೆ ಅದರ ಜೊತೆಯಾಗಿ ಈಗಾಗಲೇ ನಮ್ಮ ಸೆನ್ಸಸ್ ಎನ್ಯುಮರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಆಗಿದ ಮೇಲೆ ಬೈ 27 ಎಂಡಿಗೆ ಸೆನ್ಸಸ್ ಆಗುತ್ತೆ. ಸೆನ್ಸಸ್ಸು ಆಗಿ ಮಹಿಳಾ ಮೀಸಲಾತಿನೂ ಆಗಿ ಆನಂತರ ಏನು 1 ನೇಷನ್ 1 ಎಲೆಕ್ಷನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಒಂದು ವೇಳೆ ಅದನ್ನು ಮಾಡಿತು ಅಂತ ಹೇಳಿದರೆ ಕ್ಷೇತ್ರಗಳ ಮರುವಿಂಗಡಣೆ ಆಗುತ್ತೆ. ಆಗ ನಮ್ಮಲ್ಲಿ 224 ಇರೋದು ಬಹುಶಃ ಹೆಚ್ಚಾಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ದೇ ವರ್ಕ್ ಇಟ್ ಔಟ್. ಈಗ 2,05,000ಕ್ಕೆ ಒಂದು ಕ್ಷೇತ್ರ ಅಂತ ಮಾಡಿದ್ದಾರೆ, ಹಿಲ್ ಸ್ಟೇಷನ್ಸ್ಗಳು ಬಿಟ್ಟು. ಅದು ಏನಾದರೂ ಜಾಸ್ತಿ ಮಾಡ್ತು ಅಂದರೆ ಕ್ಷೇತ್ರ ಕಡಿಮೆ ಆಗುತ್ತೆ. ಇಲ್ಲ ಅದನ್ನು ಕಡಿಮೆ ಮಾಡಿದ್ರೆ 2,05,000ಕ್ಕಿಂತ ಕಮ್ಮಿ ಮಾಡಿ 1,75,000 ಅಥವಾ 1.5 ಲಕ್ಷ ಆ ಥರ ಮಾಡಿದರೆ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ. ಸರ್ ಲಾಭ ಇದನ್ನು ನಷ್ಟ ಇದೆ ಸರ್ ನಮ್ಮ ರಾಜ್ಯಕ್ಕೆ ಆ ರೀತಿ ಮಾಡೋದ್ರಿಂದ? ಇಲ್ಲ, ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಇಟ್ ಈಸ್ ಮೋರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್. ಈಗ ಹೆಣ್ಮಕ್ಳು ಈಗ 70-80 ಸೀಟ್ ಆಗುತ್ತೆ. ಮಹಿಳೆಯರ ಮೀಸಲಾತಿ ಇದು ಮಾಡಿದಾಗ 70-80 ಸೀಟ್ ಹೆಚ್ಚು ಮಹಿಳೆಯರಿಗೆ ಹೋಗ್ತದೆ ಅಂದಾಗ ಸ್ವಾಭಾವಿಕವಾಗಿ ಮೆನ್ ವಿಲ್ ಬಿಕಮ್ ಲೆಸ್. ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅವರೇನಾದರೂ ಕೂಡ ಹೆಚ್ಚು ಸೀಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸರ್ ಈಗ BJP ಅವರು ಒಂದು 4 ಸೀಟ್ ಬಿಡುಗಡೆ ಮಾಡಿದ್ರು ಸರ್, ಕಾಂಗ್ರೆಸ್ ದುರಾಡಳಿತ ಅಂತೇಳಿ. ಅದರಲ್ಲಿ ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆ ಉಸ್ತುವಾರಿ ಸಚಿವರ ಹಿಂದಿರೋರೆಲ್ಲ ಡ್ರಗ್ಸ್ ಗ್ಯಾಂಗ್ ತೊಡಗಿರೋರು, ಆಮೇಲೆ ಏನು ಬೇರೆ ಬೇರೆ ಇದೆಲ್ಲ ಮಾಡಿದ್ರು. ಆಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಗೆ ಒಳ್ಳೆ ಅಂತ ಇವರೆಲ್ಲ ಅಲ್ಲೇ ಮಾಡಿರೋದು ಅಂತೇಳಿ ಈ ಥರ ಎಲ್ಲ ಪಟ್ಟಿ ಮಾಡಿದ್ರು. ಅವರಿಗೆ ಅವ್ರ ಕಾಲೇಜ್ ಸ್ಟ್ಯಾಟಿಸ್ಟಿಕ್ಸು ಜೊತೆನಲ್ಲಿ ಬಿಡುಗಡೆ ಮಾಡೋಕ್ಕೆ ಹೇಳಿ. ಅವರು ಅಧಿಕಾರ 4 ವರ್ಷ ಇದ್ರನಪ್ಪ. ಆ ಟೈಮ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಅವರು ಅಪರಾಧ ಎಷ್ಟು, ಕೊಲೆ ಎಷ್ಟು, ಮರ್ಡರ್ ಎಷ್ಟು, ಆಮೇಲಿಂದ ರೇಪ್ ಎಷ್ಟು, ಇವೆಲ್ಲ ಬಿಡುಗಡೆ ಮಾಡಲಿ ಜೊತೆಯಾಗಿ. ಅವಾಗ ಗೊತ್ತಾಗುತ್ತೆ, ರಾಜ್ಯದ ಜನತೆ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಏನಾಗಿತ್ತು, ಆಗಿನ ಕಾಲದಲ್ಲಿ ಏನಾಗಿತ್ತು. 2-3 ವರ್ಷದಲ್ಲಿ ಯಾವುದಾದ್ರೂ ಕೋಮುಗಲಭೆ ಆಗಿದೆಯಾ? ನಾವು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೇವೆ, ಅದನ್ನೆಲ್ಲ ಸುಟ್ಟಾಕಿದ್ದೇವೆ. ಕೊಲೆಗಳು 99.9% ಕೊಲೆಗಳನ್ನು ಹಿಡಿದಿದ್ದೇವೆ. ಬ್ಯಾಂಕ್ ದರೋಡೆ ಆಗಿತ್ತು, 24 ಗಂಟೆ ಒಳಗಾಗಿ ಬ್ಯಾಂಕ್ ದರೋಡೆಗಳನ್ನ ಹಿಡಿದಿದ್ದೇವೆ. ಇವತ್ತು ಶಾಂತಿಯಿಂದ ಇದೆ. ನಾವು ಹೇಳಿದ್ವಿ ಕರ್ನಾಟಕವನ್ನು ಶಾಂತಿಯ ತೋಟ ಮಾಡ್ತೇವೆ ಅಂತ ಹೇಳಿದ್ದು ನಾವು. ಅದೇ ಪ್ರಕಾರ ಇವತ್ತು ಕಳೆದ 3 ವರ್ಷದಲ್ಲಿ ಶಾಂತಿಯಿಂದ ಇದೆ ರಾಜ್ಯ. ಇವರಿದ್ದಾಗ ಏನಿತ್ತು, ದಿನ ಬೆಳಗ್ಗೆ ಆದರೆ ಕೋಮುಗಲಭೆ, ದಿನ ಬೆಳಗ್ಗೆ ಆದರೆ ಇದು. ಒಂದು ಉದಾಹರಣೆ, ಮಂಗಳೂರಿನಲ್ಲಿ ಇವತ್ತು ಕರಾವಳಿ ಪ್ರದೇಶದಲ್ಲಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇನೆ. ಇವತ್ತು ಆ ಏರಿಯಾನಲ್ಲಿ ಏನಾದರೂ ಗಲಭೆಗಳದಾದಮೇಲೆ ಆಗಿದ್ದಾವ? ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗೋಂಗಿಲ್ಲ, ಯಾರು ಹುಡುಗಿ ಹೋಗಿ ಕಾಫಿ ಕುಡಿಯೋಂಗಿಲ್ಲ ರೆಸ್ಟೋರೆಂಟಲ್ಲಿ. ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ರು. ಇವತ್ತು ಹೆಂಗಿದೆ? ಶಾಂತಿಯಿಂದ ಇದೆ ಆ ಭಾಗ. ಅದನ್ನು ಅವ್ರ ಮತ್ತು ಅವರು ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಪೊಲೀಸ್ ಕೈಲಿ ಇಲ್ಲ, ದಾವಣಗೆರೆ ಗುಂಡಾಳ ಕೈ, ಕಾಂಗ್ರೆಸ್ ಗುಂಡಾಳ ಕೈ. ಹೌದೌದು. ಏನು ಅಲ್ಲ ಹೇಳಿದೀವಲ್ರಿ, ಎಲೆಕ್ಷನ್ ಆಗಿದ್ಮೇಲೆ ಅದನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿದೀವಲ್ಲ. ಸೊ 27ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿತ್ತು. ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಲೆಕ್ಷನ್ ಕಮಿಷನ್ ಹತ್ರ ನಾವು ಕೇಳಿದೋ, ಈ ವಿಷಯವನ್ನು ಚರ್ಚೆ ಮಾಡಬೇಕು, ನೀವು ಅನುಮತಿ ಕೊಡ್ತೀರಾ ಅಥವಾ ಮಾಡ್ಬೋದಾ ಇಲ್ವಾ ಅಂತ. ಅವರು ಮಾಡೋಂಗಿಲ್ಲ, ನೀವು ಕೋಡ್ ಆಫ್ ಕಾಂಡಕ್ಟ್ ಇದೆ, ಇಟ್ ಈಸ್ ಅ ಪಾಲಿಸಿ ಡಿಸಿಷನ್ ಅಲ್ವಾ, ಅದು ಇಡೀ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ, ಅದರಿಂದ ಮಾಡಬೇಡಿ ಅಂತ. ಅದಕ್ಕೆ BJPಗೆ ಸರ್ಟಿಫಿಕೇಟ್ ಕೇಳ್ತೀವ ನಾವು? ಅವ್ರಿಗೆ ನಾವು ಹೋಗಿ BJP ಸರ್ಟಿಫಿಕೇಟ್ ಕೇಳ್ತೀವ? ನಾವು ಜನಸಮುದಾಯದ ಸರ್ಟಿಫಿಕೇಟ್ ಚುನಾವಣೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಏನು ಮಾಡ್ತಾರೆ? ಹೇಳ್ಕೊಳ್ತಾ ಇರ್ತಾರೆ. ಕೈಲಾಗ್ದವಳು ಮೈ ಪರ್ಚ್ಕೊಂಡ್ಲಂತ ಅಷ್ಟೇ, ಇನ್ನೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.